ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಬಹಳಷ್ಟು ಜನ ನಾನು ಕೇಳ್ತಿರೋ ಸರ್, ನೀವು ಯಾವಾಗ್ಲೂ ಒಂದೇ ಇಂಟ್ರಡಕ್ಷನ್ ಹೇಳ್ತೀರಾ, ನಿಮ್ಗೆ ತುಂಬಾ ಜನ ಕಸ್ಟಮರ್ಸ್ ಬರ್ಲಿದೆ ಹೆಂಗ್ ಮಾಡ್ತೀರಾ ಅಂತ ಕೇಳಿದ್ರು. ನೋಡಿ, ಒಂದನೇದಾಗಿ 100 ಕೋಟಿ ಜನಸಂಖ್ಯೆ ಇರುವಂತ ಈ ದೇಶದಲ್ಲಿ ಎಲ್ಲರೂ ನಾನು ಒಬ್ಬನೇ ಕನ್ಸಲ್ಟೇಷನ್ ಕೊಡೋಕ್ಕಾಗಲ್ಲ. ನನಗೆ ಆಗಿರೋ ಒಂದು ಲಿಮಿಟೇಷನ್ ಇರುತ್ತೆ. ಒಂದ್ ದಿನಕ್ಕೆ 5 ರಿಂದ 10 ಜನರ ಹತ್ರ ಮಾತಾಡ್ಬೋದು. ಗಂಟೆಗಟ್ಟಲೆ ಮಾತಾಡೋಕ್ ಸಾಧ್ಯವೇ ಇಲ್ಲ. ಸೊ ಹಣ ಮಾಡೋ ಉದ್ದೇಶ ಇದಲ್ಲ. ಎರಡನೇದಾಗಿ, ಜನಗಳಲ್ಲಿ ಭೀತಿ ಹುಟ್ಟಿಸ್ತಾರೆ. ಕೆಲವರು ಕಾಸ್ಟ್ಲಿ ಪೂಜೆಗಳನ್ನ ಸಜೆಸ್ಟ್ ಮಾಡಿಸ್ತಾರೆ. ಈಗ ಒಂದು ಎಕ್ಸಾಂಪಲ್ ತಗೊಳ್ಳಿ. ಜ್ಯೋತಿಷದಲ್ಲಿ ಕಾಳಸರ್ಪ ದೋಷದ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ. ಕುಜ ದೋಷ ಆಗಿರ್ಬೋದು, ಪಿತ್ತ ದೋಷದ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ. ಗ್ರಂಥಗಳಲ್ಲೇ ಇಲ್ಲ. ಅದು ಜೆಮ್ ಸ್ಟೋನ್ಸ್ ಬಗ್ಗೆ ಇಲ್ಲ. ಸೊ ಇವೆಲ್ಲ ಯಾಕೆ ಕೇಳ್ತಾ ಇದ್ದಾರೆ? ಪರಿಹಾರಗಳು ಶ್ರೀಮಂತರಿಗೆ ಕೊಡೋ ಹಾಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಂತ ಪೂಜೆಗಳು ಯಾಕೆ ಸಜೆಸ್ಟ್ ಮಾಡ್ತಾರೆ? ಬಡವರು ಏನ್ ಮಾಡ್ಬೇಕು? ನೋಡಿ, ಜ್ಯೋತಿಷ ಅಂತಂದ್ರೆ ಕರ್ಮದ ಅನುಸಾರವಾಗಿ ನಡೆಯೋ ಘಟನೆಗಳನ್ನ ನಾವು ಒಪ್ಕೊಳ್ಳೋ ನಾವು ಪ್ರಿಪೇರ್ ಮಾಡ್ಬೇಕು ಕಸ್ಟಮರ್ಸ್ನ. ಅಂದ್ರೆ ನಮ್ಮ ಹತ್ರ ಬಂದಂತರ ಹತ್ರ. ಎರಡನೇದಾಗಿ ಬಂದು ಅದಕ್ಕೆ ಸಿಂಪಲ್ ಆಗಿರೋ ಪರಿಹಾರಗಳು. ಅದು ಎಲ್ಲದನ್ನು ಬದಲಾವಣೆ ಮಾಡೋಕ್ಕೋಸ್ಕರ ಅಲ್ಲ, ನ್ಯೂಟ್ರಲ್ ಮಾಡೋಕ್ಕೋಸ್ಕರ, ಆ ಪರಿಣಾಮನ ಕಡಿಮೆ ಮಾಡೋಕ್ಕೋಸ್ಕರ. ಹಾಗೇನೆ ಅದ್ರಲ್ಲಿ ಇಲ್ದಿರೋಂಥ ದೋಷಗಳು, ಇಲ್ದಿರೋಂಥ ಪೂಜೆಗಳನ್ನ ಸಜೆಸ್ಟ್ ಮಾಡಬಾರ್ದು. ವ್ಯಕ್ತಿ ತನ್ನ ಹಣೆ ಬರವನ್ನ ಒಪ್ಕೊಳ್ಳೋ ತರ, ತನ್ನ ವ್ಯಕ್ತಿತ್ವದಲ್ಲಿ ಬದಲಾವಣೆ ಮಾಡ್ಕೊಳ್ತಾರ. ಹೇಯಂ ದುಃಖಂ ಅನಾಗತಂ ಅಂತ ಹೇಳಿ ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳಿದ್ದಾರೆ. ಅಂದ್ರೆ ದುಃಖವನ್ನು ಹುಟ್ಟೋಕ್ ಮುಂಚೆ ದುಃಖವನ್ನ ಕಡಿಮೆ ಮಾಡ್ಕೊಳ್ಳಿ. ಇದಕ್ಕೊಂದು ಅವಕಾಶ. ಅದು ವ್ಯಕ್ತಿತ್ವದಿಂದ, ಆಲೋಚನೆಗಳಿಂದ, ಕೆಲವು ಸಂದರ್ಭದಲ್ಲಿ ನಾವು ನ್ಯೂಟ್ರಲ್ ಆಗಿರೋದ್ರಿಂದ ಕೂಡ ಮಾಡ್ಬೋದು. ಈಗ ಒಬ್ಬ ಜ್ಯೋತಿಷ ಕರ್ತವ್ಯ ಹೊರತು ದೊಡ್ಡ ದೊಡ್ಡ ಪೂಜೆಗಳನ್ನ ಮಾಡಿಸಿ, ಕಾಸ್ಟ್ಲಿ ಪೂಜೆಗಳನ್ನ ಮಾಡಿಸಿ ದುಡ್ಡು ಸಂಪಾದನೆ ಮಾಡೋದು, ಜನಗಳನ್ನ ಮಿಸ್ಗೈಡ್ ಮಾಡೋದು, ಇಲ್ಲಿರೋ ದೋಷಗಳನ್ನ ಹೇಳುವಂತದ್ದಲ್ಲ. ಸೊ ಈ ತರ ಎಲ್ಲ ಇರುತ್ತೆ. ಹಾಗಾಗಿ ನಾನು ಇಂಟ್ರೊಡಕ್ಷನ್ ಅಲ್ಲಿ ಹೇಳ್ತೀನಿ. ಯಾಕೆಂದ್ರೆ ಜನ ನ್ಯೂಮರಾಲಜಿ ಜ್ಯೋತಿಷ ಅನ್ಕೊಂಡಿದ್ದಾರೆ, ಟ್ಯಾರೋಟ್ ಕಾರ್ಡ್ ಜ್ಯೋತಿಷ ಅನ್ಕೊಂಡಿದ್ದಾರೆ. ಆಮೇಲೆ ಯಾವ್ಯಾವ್ದೋ ಶಾಸ್ತ್ರಗಳನ್ನ ಹೇಳ್ತಾರೆ. ಅದೆಲ್ಲ ಜ್ಯೋತಿಷ ಅಲ್ಲ. ಹಸ್ತ ಸಾಮುದ್ರಿಕೆ ಮತ್ತೆ ವೇದಿಕ್ ಅಸ್ಟ್ರಾಲಜಿ ನಾವು ಜಾತಕದ ಮೂಲಕವಾಗಿ ನೋಡ್ತೀವಿ. ಅದನ್ನ ಮಾತ್ರ ನಾನು ಸೈಂಟಿಫಿಕ್ ಕನ್ಸಿಡರ್ ಮಾಡ್ತೀವಿ. ಯಾಕಂದ್ರೆ ಜಾತಕ ಹೇಗೆ ಒಬ್ಬರ ತರ ಇನ್ನೊಬ್ರದ್ದು ಇರಲ್ಲ, ಹಾಗೆ ಹಸ್ತರೇಖೆಗಳು ಒಬ್ರಿಗೆ ಇರೋ ಹಾಗೆ ಇನ್ನೊಬ್ರಿಗೆ ಇರಲ್ಲ. ಇದು ನನ್ನ ವಿಷಯ. ಹಾಗೇನೆ ನೀವು ಭೈರವಿ ಆಸ್ಟ್ರದಲ್ಲಿ ಸರ್ವಿಸ್ ತಗೊಂಡಾಗ ಜಾತಕಕ್ಕೆ ವಿಶ್ಲೇಷಣೆಗೆ ಟೈಮ್ ತಗೊಂಡು ನಾವು ಹೇಳ್ತೀವಿ ಹೊರತು ಅನಾವಶ್ಯಕವಾಗಿ ಟೈಮ್ನ ನಾವು ವೇಸ್ಟ್ ಮಾಡಲ್ಲ. ಹಾಗೇನೆ ಹಿಂದೆ ನಡೆದಿರೋ ಘಟನೆಗಳನ್ನ ಒಬ್ಬ ಜ್ಯೋತಿಷಿ ನೋಡಿ ಲಗ್ನವನ್ನ ತಿದ್ದದಲ್ಲೇ ಕೊಟ್ಟಿರೋ ಬರ್ತ್ ಟೈಮಲ್ಲಿ ಯಾವತ್ತೂ ಜ್ಯೋತಿಷ ಹೇಳಬಾರ್ದು. ಹಾಗೇನೆ ಬರೀ ರಾಶಿ ಮೇಲೆ ಭವಿಷ್ಯ ಹೇಳಬಾರ್ದು. ನೀವು ಹೆಸರು ಮೇಲೆ ಜ್ಯೋತಿಷ ಹೇಳಬಾರ್ದು. ಇದು ಹಲವಾರು ತರ ವಿಚಾರಗಳಿದೆ. ಸುಮ್ನೆ ಕೆಲವು ಲಗ್ನ ಚಾರ್ಟ್ ನೋಡ್ಕೊಂಡು, ಸರ್ ನನ್ನ ಶುಕ್ರ ಇಲ್ಲದೆ, ಇಲ್ಲಿ ಚಂದ್ರ ಇಲ್ಲಿದೆ, ನನ್ನ ಭವಿಷ್ಯ ಹಿಂಗಾಗತ್ತ ಅಂತಾರೆ. ಅಷ್ಟು ಈಸಿ ಅಲ್ಲ ಜ್ಯೋತಿಷ ಅನ್ನುವಂಥದ್ದು. ಇಂಟ್ಯೂಷನಲ್ ಆಗಿ ಬರುವಂಥದ್ದು. ಅದಕ್ಕೆ ಪ್ರಾಕ್ಟೀಸ್ ಬೇಕು. ಅದಕ್ಕೆ ಅವ್ರ ಜಾತಕದಲ್ಲಿ ಕಾಂಬಿನೇಷನ್ಸ್ ಇರಬೇಕು. ಅವ್ರು ಹೇಳಿದ್ದು ನಿಜ ಆಗ್ಬೇಕು ಅಂದ್ರೆ. ಸೊ ಇಷ್ಟೆಲ್ಲ ವಿಚಾರಗಳಿದೆ. ಧನಸ್ಸು ರಾಶಿ 2026 ಫೆಬ್ರವರಿ 8ರ ತಾರೀಕು ನಂತರದಲ್ಲಿ ಈ ಒಂದು ವಾರದಲ್ಲಿ ನಡೆಯುವಂತಹ ಫಲಗಳ ಬಗ್ಗೆ, ಧನಸ್ಸು ರಾಶಿಯವರಿಗೆ ನಡೆಯುವಂತಹ ಫಲಗಳ ಬಗ್ಗೆ ನೋಡೋದಾದ್ರೆ, ನನಗೆ ಬಹಳ ಇಂಪಾರ್ಟೆಂಟ್ ಆಗಿ ಕಾಣುವಂತ ಗ್ರಹ ಬಂದು ಗುರುಗ್ರಹ. ಈ ಗುರುಗ್ರಹ ಬಂದು ಸಪ್ತಮ ಭಾವದಲ್ಲಿ ಮಿಥುನ ರಾಶಿಯಲ್ಲಿ ಇರುವಂತದ್ದು. ನಂತರ ಸ್ಥಳ ಬದಲಾವಣೆ ಆಗುತ್ತೆ. ಬಟ್ ಇರುವಷ್ಟು ಕಾಲ ವಿವಾಹದ ಅವಕಾಶ ಹೆಚ್ಚಾಗಿರುತ್ತೆ. ಸರ್, ತುಂಬಾ ದಿನದ ಪ್ರಯತ್ನ ಮಾಡ್ತೀನಿ, ನನಗೆ ಮದುವೆ ಆಗಿಲ್ಲ, ಸಂಬಂಧಗಳು ಬಂದಿಲ್ಲ, ಕೆಲವರು ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿರುತ್ತೆ, ಮತ್ತೆ ಎರಡನೇ ಮದುವೆಗೆ ಟ್ರೈ ಮಾಡ್ತಿರ್ತಾರೆ, ಅಲ್ಲೂ ಸಂಬಂಧಗಳು ಬಂದಿರಲ್ಲ. ಇವರೆಲ್ಲರಿಗೂ ಕೂಡ ಅವಕಾಶಗಳು ಕೂಡ ಬರುತ್ತೆ. ನಾನು ತುಂಬಾ ಎಫೆಕ್ಟಿವ್ ಮಂತ್ರ ನನಗನ್ಸಿದ್ದು ಸ್ವಯಂವರ ಪಾರ್ವತಿ ಮಂತ್ರ. ಸ್ವಯಂವರ ಪಾರ್ವತಿ ಮಂತ್ರ ನಿಮಗೆ ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಇದೆ. ಜಪಮಾಲೆನ ತಗೊಳ್ಳಿ, ಸಂಕಲ್ಪವನ್ನ ಮಾಡಿ, ರೆಗ್ಯುಲರ್ ಆಗಿ ಹೇಳ್ತಾ ಹೋಗಿ. ಕೌಂಟ್ಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ತೃಪ್ತಿ ಆಗುವಷ್ಟು ಜಪಗಳನ್ನ ಮಾಡಿ. ನಿಮ್ಗೆ ಏನಾಗುತ್ತೆ, ರಿಸಲ್ಟ್ ಬರುತ್ತೆ. ಇಲ್ಲ, ನೀವು ಭೈರವಿ ಆಶ್ರಮದಲ್ಲಿ ಬುಕ್ ಮಾಡಬಹುದು. ಇಲ್ಲಿ ತುಂಬಾ ಇನ್ಸ್ಟಾಲ್ಮೆಂಟ್ ಅಲ್ಲಿ ನಾವು ಜಪಗಳನ್ನ ಮಾಡ್ತೀವಿ. ಪ್ರತಿದಿನಕ್ಕೆ ಇಷ್ಟು ಚಾರ್ಜಸ್ ಅಂತೇಳಿ ಪ್ರತಿದಿನ ಪೇ ಮಾಡುವಂತದ್ದು. ಸೊ ಈ ರೀತಿ ಮಾಡಿಸಿ, 100% ರಿಸಲ್ಟ್ ಬರುತ್ತೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ. ಆಮೇಲೆ ದೂರ ಆಗಿರುವಂತ ಗಂಡ ಹೆಂಡತಿ ಹತ್ರ ಆಗುವಂತದ್ದು, ಸೇರುವಂತದ್ದು, ಮತ್ತೆ ಮೊದಲನೇ ತರ ಆಗುವಂತ ಸಾಧ್ಯತೆಗಳಿರುತ್ತೆ. ಗಂಡ ಹೆಂಡತಿ ದೂರದಲ್ಲಿ ಇರ್ತಾರೆ, ಯಾವುದೋ ಸಣ್ಣ ಸಣ್ಣ ಕಾರಣಕ್ಕೆ ದೂರ ಆಗಿ ಯಾರ್ಯಾವ್ದೋ ಮಾತು ಕೇಳ್ಕೊಂಡು ದೂರ ಆದಂತ ಕೂಡ ಹತ್ರ ಆಗೋ ಸಾಧ್ಯತೆ ಈ ಧನುಸು ರಾಶಿಯಲ್ಲಿ ಇದ್ದಂತವ್ರಿಗೆ ಇದೆ. ಹಾಗೇನೆ ಎರಡನೇ ಮನೆ ನೋಡ್ತಿದ್ರೆ ಲಾಭದ ಸಾಧ್ಯತೆ. ಈಗ ಒಂದು ಹೊಸ ಬಿಸ್ನೆಸ್ ಅನ್ನು ಮಾಡಿದೀರಾ, ವ್ಯಾಪಾರವನ್ನು ಪ್ರಾರಂಭ ಮಾಡಿದೀರಾ, ಲಾಭದ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಬಹಳ ಚೆನ್ನಾಗಿ ಹೇಳ್ಬೋದು. ಹಣಕಾಸು ನಿಮ್ಗೆ ಎಲ್ಲೊಂದ್ ಕಡೆ ಸ್ಟ್ರಕ್ ಆಗಿ ಎಲ್ಲೋ ಸೇರ್ಕೊಂಡಿರುತ್ತೆ, ಬಂದಿರಲ್ಲ, ಪ್ರಯತ್ನ ಮಾಡಿದ್ರೆ ಆ ದುಡ್ಡು ಬರ್ಬೋದು, ಕೊಟ್ಟಿರೋ ಹಣ ಬರ್ಬೋದು. ಈ ಅವಕಾಶಗಳೆಲ್ಲ ನಿಮಗೆ ಈ ಒಂದು ಧನಸ್ಸು ರಾಶಿಯಲ್ಲಿ ಹುಟ್ಟಿದಂತವ್ರಿಗೆ ಇದೆ. ಆ ಹಣದ ಒಂದು ಫ್ಲೋ ಇದೆ, ಅದು ಚೆನ್ನಾಗಾಗತ್ತೆ. ಮೂರನೇ ಮನೆ ಇರುವಂತಹ ಗ್ರಹಗಳನ್ನ ನೋಡಿದ್ರೆ, ಯಂಗರ್ ಸಿಬ್ಲಿಂಗ್ಸ್, ಎಸ್ಪೆಷಲಿ ನಿಮಗೆ ತಂಗಿಯರಿದ್ರೆ ಹೆಣ್ಣು ಮಕ್ಕಳ ಜೊತೆ ಕಿರಿಕಿರಿಗಳಾಗತ್ತೆ. ಬಟ್ ಇನ್ನೊಂದೇನಂತಂದ್ರೆ, ಶುಭ ಸ್ಥಳಗಳ ಅಂದ್ರೆ ಒಂದು ಶಕ್ತಿ ಕ್ಷೇತ್ರಗಳಿಗೆ, ಪುಣ್ಯ ಕ್ಷೇತ್ರಗಳಿಗೆ ಓಡಾಡುವಂತ ಸಾಧ್ಯತೆ ಅದು
ಆ ಹೆಣ್ಣು ದೇವರು ಇರುವಂತ ಅಲ್ಲಿ ಅಂತ ಸ್ಥಳಗಳಿಗೆ ಹೋಗುವಂಥದ್ದು ಹೋಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ದುರ್ಗಾ ಮಾತೆಯ ಒಂದು ಶಕ್ತಿ ಕ್ಷೇತ್ರಗಳಿಗೆ ಹೋಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಈ ರಾಶಿ. ಯೂಶುವಲ್ ಆಗಿ ಧನುಸು ರಾಶಿ ಅಂತೂ ಹುಟ್ಟಿರುವಂತವ್ರು ಸ್ಪಿರಿಚುವಲ್ ಒಂದು ವ್ಯಕ್ತಿಗಳೇ. ಆಧ್ಯಾತ್ಮಿಕ ಅನುಭವಗಳು ಜಾಸ್ತಿ, ದೇವಸ್ಥಾನಗಳು ಪೂಜೆಗಳ ಬಗ್ಗೆ ಜಾಸ್ತಿ ಗಮನ ಕೊಡ್ತಿರ್ತಾರೆ. ಆಮೇಲೆ ಚತುರ್ಥ ಭಾವದಲ್ಲಿರುವಂತ ಶನಿ ಒಂದು ಪ್ರಾಪರ್ಟಿ, ಎಸ್ಪೆಷಲಿ ನಾನು ಶನಿ ಗ್ರಹ ಇದ್ದಂತ ಕಡೆ ಲ್ಯಾಂಡ್ಗಳನ್ನ ನೋಡ್ತೀನಿ. ಲ್ಯಾಂಡ್, ಪ್ರಾಪರ್ಟಿ, ತೋಟ ಈ ತರ ಎಸ್ಟೇಟ್ಗಳನ್ನ ತಗೊಳ್ಳುವಂತ ಮನಸ್ಸು ಮಾಡಿರೋರಿಗೆ ಬಹಳ ಶುಭ, ಅನುಕೂಲ, ಅಭಿವೃದ್ಧಿ, ಪ್ರಾಫಿಟ್ ಆಗೋ ಸಾಧ್ಯತೆ ಇರುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಅದ್ರ ಕಡೆ ಗಮನ ಕೊಡಬಹುದು. ಆಮೇಲೆ ನವಮ ಭಾವಕ್ಕೆ ಕೇತು ಬರೋದ್ರಿಂದ ಒಂದು ಪುಣ್ಯಕ್ಷೇತ್ರಗಳಿಗೆ ವಿಸಿಟ್ ನಾನು ಆಲ್ರೆಡಿ ಹೇಳಿದ್ದೀನಿ. ತಂದೆ ಜೊತೆ ವೈಮನಸ್ಸಾಗ್ಬೋದು, ಪಿತ್ರಾರ್ಜಿತ ಸ್ವತ್ತಿನ ಬಗ್ಗೆ ಕಿರಿಕಿರಿಗಳು ಕೂಡ ಆಗ್ಬೋದು. ಬಟ್ ಓವರ್ ಆಲ್ ಆಗಿ ನೋಡಿದಾಗ ಆರೋಗ್ಯದಲ್ಲಿ ಬಹಳ ಸುಧಾರಣೆ, ಆರೋಗ್ಯದ ಸಮಸ್ಯೆಗಳಿದ್ರೆ ಅಲ್ಲಿ ಸುಧಾರಣೆಗಳಾಗುತ್ತೆ, ಅನುಕೂಲಗಳಾಗುತ್ತೆ. ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯದು. ಜಾಬ್ ರಿಲೇಟೆಡ್ ಪ್ರಯತ್ನ ಮಾಡ್ತಿರೋರಿಗೆ ಖಂಡಿತವಾಗ್ಲೂ ದೂರದ ಜಾಬ್ ಸಿಗುವಂತ ಸಾಧ್ಯತೆ, ಸ್ಥಳ ಬದಲಾವಣೆ ಆಗುವಂಥದ್ದು, ಹೊಸ ಜಾಬ್ ಸಿಗೋ ಸಾಧ್ಯತೆ, ಇರೋ ಜಾಬ್ ಅಲ್ಲಿ ಪ್ರೋಗ್ರೆಸ್ ಆಗೋ ಸಾಧ್ಯತೆ, ನಾನಾ ತರದ ಬದಲಾವಣೆಗಳು, ಪ್ರೋಗ್ರೆಸ್ ಈ ರಾಶಿಯವರು ಈ ಒಂದು ವಾರದಲ್ಲಿ ನೋಡ್ತಾರೆ. ಸೊ ಇಂಟರ್ವ್ಯೂ ಕೊಟ್ಟಿದ್ದ ರಿಸಲ್ಟ್ ಬಂದಿಲ್ಲ ಅಂತಾರೆ, ಅವ್ರಿಗೂ ಕೂಡ ಅನುಕೂಲ ಆಗ್ಬೋದು. ಟ್ರಾನ್ಸ್ಫರ್ ಪ್ರಯತ್ನ ಮಾಡ್ತಿರುವಂತವ್ರು ಕೂಡ ಇದು ಬಹಳ ಒಳ್ಳೆಯದು. ಯಾಕಂದ್ರೆ 12ನೇ ಮನೆ ಅಧಿಪತಿ ಬಂದು 2ನೇ ಮನೆ ಇರುವಂತದ್ದು ಟ್ರಾನ್ಸ್ಫರ್ ಅಂತಾನೆ ಹೇಳ್ಬೋದು. ಹೇಗೆ ನೀವೇನ್ ಮಾಡ್ಬೇಕು, ನಿಮ್ ಬರ್ತ್ ಚಾರ್ಟ್ ನ ಚೆಕ್ ಮಾಡಿಸಿ ಅದ್ರಲ್ಲಿ ಪ್ರಶ್ನೆ ಕೊಳ್ಳಿನ ಹಾಕಿದಾಗ ಆ ಸಮಯಕ್ಕೆ ಆ ಪ್ರಶ್ನೆ ಲಗ್ನಕ್ಕೆ ಏನಾದ್ರೂ ನಿಮ್ಗೆ ಟ್ರಾನ್ಸ್ಫರ್ ಕಾಣ್ತಿದೆ 100% ನಿಮ್ಗೆ ಕಾರ್ಯಸಿದ್ಧಿ ಆಗುತ್ತೆ. ಸೊ ಇದ್ರ ಕಡೆ ಗಮನ ಇರಲಿ. ಧನುಸು ರಾಶಿಯವರು ಇಷ್ಟೆಲ್ಲ ಅವಕಾಶಗಳಿದೆ. ಬಹಳ ಒಂದು ಶುಭವಾಗಿರುವಂತಹ ಸಮಯವನ್ನ, ನೆಮ್ಮದಿಯಾಗಿರುವಂತಹ ಸಮಯವನ್ನ ಈ ಒಂದು ಧನುಸು ರಾಶಿಯವರು ಕಳೀತಾರೆ ಅಂತ ಹೇಳ್ಬೋದು. ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಜಾತಕವನ್ನ ನೋಡಕ್ಕೆ ಮಲ್ಟಿಪಲ್ ಟೆಕ್ನಿಕ್ಸ್ ಇದೆ. ಅದರಲ್ಲಿ ಬಂದು ಲಗ್ನ ಚಾರ್ಟ್ ನ ನೋಡ್ತೀವಿ. ಕರಿಯರ್ ಬಗ್ಗೆ ನೋಡ್ಬೇಕು ಅಂದ್ರೆ ದಶಾಂಶ ಚಾರ್ಟ್ ನ ನೋಡ್ಬೇಕು. ಸೊ ಲಗ್ನ ಚಾರ್ಟ್ ಅಲ್ಲಿ ಇರುವಂತದ್ದು ದಶಾಂಶ ಚಾರ್ಟ್ ನ ಮ್ಯಾಚ್ ಮಾಡಿ ನೋಡ್ಬೇಕು. ಈಗಿನ ದಶೆನ ನೋಡ್ಬೇಕು, ನಿಮಗೆ ಅಪ್ಲಿಕೇಬಲ್ ಆಗುವಂತ ದಶೆ ಯಾವುದು ಅಂತ ನೋಡ್ಬೇಕು. ಆಮೇಲೆ ಜಮಿನಿಯಿಂದ ಯೋಗಿನಿ ದಶೆಗಳು ಇವೆಲ್ಲ ಅಪ್ಲೈ ಮಾಡಿ ನಾವು ಜಾತಕವನ್ನ ಹೇಳ್ಬೇಕಾಗತ್ತೆ. ನಿಮ್ದು ಬರೀ ರಾಶಿ ಮೇಲೆ, ಹೆಸರು ಮೇಲೆ ಜಾತಕ ಹೇಳೋಕೆ ಆಗಲ್ಲ. ಒಂದೊಂದ್ಸಲ ಪ್ರಶ್ನೆ ಕೊಂಡ್ಲಿ ಹಸ್ತ ಸಾಮುದ್ರಿಕೆಯನ್ನು ನಾವು ಮ್ಯಾಚ್ ಮಾಡ್ಬೇಕಾಗತ್ತೆ. ಈ ರೀತಿ ಮಾಡಿ ಒಂದು ಒಳ್ಳೆ ಪ್ರಿಡಿಕ್ಷನ್ ಅವ್ರಿಗೆ ಕೊಡಬೇಕು ಜನಗಳಿಗೆ. ಅದಕ್ಕೆ ಸಮಯ ಹಿಡಿಯುತ್ತೆ, ಅದಕ್ಕೆ ಬೇಕಾದ ಫೀಸ್ ನ ಪೇ ಮಾಡ್ಬೇಕಾಗತ್ತೆ, ಯಾಕೆಂದ್ರೆ ಅದೊಂದು ಕೆಲಸ. ಸೊ ಇದಕ್ಕೆ ಅವರು ಗೌರವ ಕೊಡಬೇಕು, ಪ್ಲಸ್ ಅದಕ್ಕೆ ಆ ಹಣಕ್ಕೆ ತಕ್ಕಂತೆ ನಾವು ಕೂಡ ನಮ್ಮ ಕರ್ತವ್ಯನ ಮಾಡ್ಬೇಕಾಗತ್ತೆ. ಸೊ ಈ ಬಗೆಯಲ್ಲಿ ಸೈಂಟಿಫಿಕ್ ನೋಡ್ಬೇಕಂದ್ರೆ ಜಾತಕನ ಸಮಯ ಹಿಡಿಯುತ್ತೆ. ಆ ರೀತಿ ನೀವು ಭೈರವಿ ಆಶ್ರಮದಲ್ಲಿ ಬುಕ್ ಮಾಡಿದ್ರೆ ನಾವು ಜಾತಕವನ್ನು ನೋಡ್ತೀವಿ. ಲಿಮಿಟೆಡ್ ಜಾತಕಗಳನ್ನ ಮಾತ್ರ ನೋಡುವಂತದ್ದು. ನೀವು ಬುಕ್ ಮಾಡಬಹುದು, ನೀವು ಕನ್ಸಲ್ಟೇಷನ್ ತಗೊಳ್ಬಹುದು. ನಮಸ್ಕಾರ.